ನಮಸ್ಕಾರ. ಇಂದು ನಾವು VDST ಶಾಲೆಗೆ ಬಂದಿದ್ದೀವಿ. ವಿದ್ಯಾದಾನ ಸಮಿತಿ ಶಾಲೆ. ವಿದ್ಯಾದಾನ ಸಮಿತಿ ಶಾಲೆ ಯಾರಿಗೆ ಗೊತ್ತಿಲ್ಲ? ಈ ಶಾಲ್ಯಾಗ ಕಲಿತ ಸಹಸ್ರಾರು ವಿದ್ಯಾರ್ಥಿಗಳು ಇಂದು ದೇಶ ವಿದೇಶಗಳಲ್ಲಿ ಕೆಲಸ ಮಾಡ್ಲಿಕ್ಕತ್ತಾರ. ಮೊನ್ನೆ 2022ರಾಗ ಈ ಶಾಲೆ ಸೆಂಟೆನರಿ ಅಂದ್ರೆ ಶತಮಾನೋತ್ಸವ ಆಚರಿಸುವುದು. ಅವಾಗ ಏನ್ ಸಂಭ್ರಮ ಅಂತೀರ? ಎಲ್ಲೆಲ್ಲಿಂದ ಬಂದಿದ್ರು, ದೇಶ ವಿದೇಶಗಳಿಂದ ಬಂದು ಎಲ್ಲರೂ ಈ ಶಾಲೆಯಲ್ಲಿ ಬಂದು ಸೆಲ್ಫಿ ಹೊಡ್ಕೊಂಡು ತಮ್ಮ ಸಂತಸವನ್ನು ಹಂಚಿಕೊಂಡು ಮತ್ತೆ ನೆನಪಿನ ಬುತ್ತಿಯನ್ನು ಕಟ್ಟಿಕೊಂಡು ಹೋದರು. ಅದಕ್ಕೆಂದೇ ಇವತ್ತು ನಾವು ಈ ಶಾಲೆಯ ಒಂದು ಸಣ್ಣ ವಿಡಿಯೋವನ್ನು ಮಾಡುತ್ತಿದ್ದೇವೆ. ತಮ್ಮ ಹಳೆಯ ನೆನಪುಗಳನ್ನು ಸ್ವಲ್ಪ ಕೆದಕುತ್ತೇವೆ. ನಮ್ಮ VDST ಹಳೆಯ ವಿದ್ಯಾರ್ಥಿಗಳು ದಯವಿಟ್ಟು ಈ ವಿಡಿಯೋವನ್ನು ಹಂಚಿಕೊಳ್ಳಿ. ನಮಸ್ಕಾರ. ವಿದ್ಯಾದಾನ ಸಮಿತಿಯು 2022ರಲ್ಲಿ ಶತಮಾನೋತ್ಸವನ ಆಚರಿಸಿಕೊಂಡಿತು ಹಾಗೂ 2023ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ತನ್ನ ಮುಡಿಗೆ ಹಾಕಿಕೊಂಡಿತು. ನಾನು ವಿದ್ಯಾದಾನ ಸಮಿತಿಯ ನೂತನವಾಗಿ ಆಯ್ಕೆಯಾದಂಥ ಅಧ್ಯಕ್ಷ ಶ್ರೀನಿವಾಸ ಭೀಮರಾವ್ ಹುಯಿಲ್ಗೋಳ್. ನಮ್ಮ ವಿದ್ಯಾದಾನ ಸಮಿತಿ 1920ನೇ ಇಸ್ವಿಯಲ್ಲಿ ಶ್ರೀ NV ಹುಯಿಲ್ಗೋಳ್ ಆನರರಿ ಮೆಜೆಸ್ಟಿಕ್ ಇವರ ಒಂದು ಕನಸಾಗಿತ್ತು. ಯಂಗ್ಸ್ಮೆನ್ ಫುಟ್ಬಾಲ್ ಕ್ಲಬ್ ಒಂದು ಆಟವನ್ನು ಶುರು ಮಾಡಿ ಅದರಿಂದ ಬಂದ ದುಡ್ಡನ್ನು ಬಡ ಮಕ್ಕಳಿಗೆ ಹಾಕಿ ಅದನ್ನು ಕಲೀಲಿಕ್ಕೆ ಹಾಕಿಕೊಟ್ಟಂಥ ಒಂದು ಯೋಜನೆ. ಮುಂದೆ ನಾವು ಒಂದು ಸಂಸ್ಥೆಯನ್ನು ಏಕೆ ಕಟ್ಟಬಾರದೆನ್ನುವ ನಿಟ್ಟಿನಲ್ಲಿ ನಮ್ಮ ಚಿಕ್ಕಪ್ಪನವರಾದ NV ಹುಯಿಲ್ಗೋಳ್ರವರು ಈ ಒಂದು ಕನಸನ್ನು ನನಸು ಮಾಡಿದ್ದು ಇದೆ. ಇದು ಮುಂದೆ ಇದಕ್ಕೆ ಒಂದು ಜಾಗವನ್ನು ತೆಗೆದುಕೊಂಡು ವಿದ್ಯಾದಾನ ಸಮಿತಿ ಅಂತ ಹೇಳಿ ಅದರ ಹೆಸರನ್ನು ಇಟ್ಟು ಇಲ್ಲಿ ಲಕ್ಷಾಂತರಗಟ್ಟಲೆ ಮಕ್ಕಳನ್ನು ಕಲೀಲಿಕ್ಕೆ ಒಂದು ಹಾದಿಯನ್ನು ಉಂಟು ಮಾಡಿದ್ದಾರೆ. ಇದರಲ್ಲಿ ನಮ್ಮ NV ಹುಯಿಲ್ಗೋಳ್ರವರು ತೀರಿ ಹೋದ ಮೇಲೆ ಹುಯಿಲ್ಗೋಳ್ ನಾರಾಯಣರು ಕೂಡ ಇತರ ಒನ್ ಆಫ್ ದಿ ಫೌಂಡರ್ ಇದ್ದದ್ದು ನಮಗೆ ತುಂಬ ಸಂತೋಷದ ವಿಷಯ. ಅವರು ಆಡಿದ ನಾಟಕಗಳನ್ನು ಅದರಿಂದ ಬಂದ ದುಡ್ಡನ್ನು ಕೂಡ ಈ ಸಂಸ್ಥೆಗೆ ಹಾಕಿ ಬೆಳೆಸಿದ್ದು ನಮಗೆ ತುಂಬ ಹೆಮ್ಮೆ ಅನಿಸುತ್ತದೆ. ಮುಂದೆ ನಮ್ಮ ತಂದೆಯವರು ಸತತವಾಗಿ 36 ವರ್ಷಗಳ ಕಾಲ ಅಧ್ಯಕ್ಷ ಆಗಿದ್ದರು. ಅವರೇ ನಮ್ಮ ದಿವಂಗತ ಭೀಮರಾವ್ ಪಾಂಡುರಂಗರಾವ್ ಹುಯಿಲ್ಗೋಳ್ರವರು. ಅವರ ಕಾಲ ನಂತರ 1941-42ನೇ ಇಸ್ವಿಯಲ್ಲಿ ದ.ರಾ ಬೇಂದ್ರೆ ಅವರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ದ.ರಾ ಬೇಂದ್ರೆ ಅವರು ಇಲ್ಲಿ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದ್ದು ನಮಗೆ ತುಂಬ ಹೆಮ್ಮೆಯ ವಿಷಯ. ವಿಮರ್ಶಕರಾದ ನಮ್ಮ ಕೀರ್ತನಾಥ್ ಕುರ್ತೋಟ್ಕಳಿಯವರು ಕೂಡ ಇಲ್ಲಿ ನಮಗೆ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದು ನಮಗೆ ತುಂಬ ಹೆಮ್ಮೆಯ ವಿಷಯ. ಹೀಗೆ ಇಂಥ ಒಂದು ಸಂಸ್ಥೆಯಲ್ಲಿ ನಾನು ಈಗ ನೂತನವಾಗಿ ಅಧ್ಯಕ್ಷನಾಗಿ ಆಯ್ಕೆಯಾಗಿ ಇದರ ಸೇವೆಯನ್ನು ಸಲ್ಲಿಸುವ ನನಗೆ ಭಾಗ್ಯ ಸಿಕ್ಕಿದೆ. ಇದನ್ನು ಇನ್ನೂ ಎತ್ತರಕ್ಕೆ ಬೆಳೆಸಬೇಕೆನ್ನುವ ಆಸೆ ತಾವೆಲ್ಲರೂ ಇದಕ್ಕೆ ಕೈ ಜೋಡಿಸಿ ಇದನ್ನು ನಾವು ಬೆಳೆಸೋಣ ಮತ್ತು ಉಳಿಸೋಣ ಅಂತ ಹೇಳಿ ನನಗೆ ತುಂಬ ಆಸೆ ಇದೆ. ಅದಕ್ಕೆ ಇಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ನಾವು ಸಾಕಷ್ಟು ಇದ್ದಾರೆ. ಕೆಲವರು ನಾವು ಹೇಳಬೇಕಂದ್ರೆ ನಿಮಗೆಲ್ಲರ ಗೊತ್ತಿರುವಂಥ ವಿದ್ಯಾರ್ಥಿಗಳು ಅಂದರೆ ನಮ್ಮ ಗದಗ ಜಿಲ್ಲೆಗೆ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ HK ಪಾಟೀಲ್ ಸರ್ ಅವರು, ಕಾನೂನು ಸಚಿವರು, ಮತ್ತು VRL ಫೌಂಡರ್ ಅಂತ ವಿಜಯ ಸಂಕೇಶ್ವರ್ ಸರ್ ಅವರು, ಅದು ಮತ್ತು ನಮ್ಮ ರಾಜಕಾರಣದಲ್ಲಿ ಸಂತ ರಾಜಕಾರಣಿ ಅಂತಲೇ ಹೆಸರಾದಂಥ ಸನ್ಮಾನ್ಯ ಶ್ರೀ DR ಪಾಟೀಲ್ರವರು, ಹಿಂಗೆ ರಾಜಕಾರಣದಲ್ಲಿ ಆಗಿದ್ದೇ ಆದರೆ ಮತ್ತು ಆಟದಲ್ಲಿ ನಮ್ಮ ಸುನಿಲ್ ಜೋಶಿಯವರು ಕೂಡ ನಮ್ಮ ಸಂಸ್ಥೆಯ ವಿದ್ಯಾರ್ಥಿ ಎನ್ನಲಿಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸ್ತದೆ. ಅಷ್ಟೇ ಅಲ್ಲದೇ 2 ವೈಸ್ ಚಾನ್ಸಲರ್ ಆಗಿ ಸೇವೆಯನ್ನು ಸಲ್ಲಿಸಿದ್ದು ಗಜೇಂದ್ರ ಖಡ್ ಅವರು ಮತ್ತು ದೇಸಾಯಿ ಸರ್ ಅವರು. ಕರ್ನಾಟಕ ವಿಶ್ವವಿದ್ಯಾಲಯ ದೇಸಾಯಿ ಸರ್ ಅವರು, ಗಜೇಂದ್ರ ಖಡ್ ಅವರು ಕೂಡ ನಮ್ಮ VC ಆಗಿ ಸೇವೆಯನ್ನು ಸಲ್ಲಿಸಿದ್ದು ನಮಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ನಮ್ಮ ಸಂಸ್ಥೆಯಲ್ಲಿ ಕಲಿತಂಥ ಸುಮಾರು 75-80% ವೈದ್ಯರಾಗಲಿ ಅಥವಾ ವಕೀಲರಾಗಲಿ ಅಥವಾ ಶಿಕ್ಷಕರಾಗಲಿ ಇವರೆಲ್ಲ ನಮ್ಮ ವಿದ್ಯಾದಾನ ಸಮಿತಿಯಲ್ಲಿ ಕಲಿತು ಸೇವೆಯನ್ನು ಸಲ್ಲಿಸ್ತಾ ಇರೋದು ನಮಗೆ ತುಂಬ ಹೆಮ್ಮೆಯ ವಿಷಯ. ಈ ಒಂದು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.